ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನಗಳ ಕಾಲ ತಮ್ಮ ಧ್ಯಾನದ ಸಮಯವನ್ನ ಕನ್ಯಾಕುಮಾರಿಯಲ್ಲಿ ಕಳೆಯಲಿದ್ದಾರೆ. ಪ್ರಮುಖವಾಗಿ ಸಂಜೆ ತಮಿಳುನಾಡಿನ ವಿವೇಕಾನಂದ ರಾಕ್ ಸ್ಮಾರಕಕ್ಕೆ ಆಗಮಿಸಿ ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದ ಧ್ಯಾನ ಮಂಟಪದಲ್ಲಿ ಪ್ರಧಾನಿ ಮೋದಿಯವರು ಧ್ಯಾನ ಮಾಡಲಿದ್ದಾರೆ. ಕನ್ಯಾಕುಮಾರಿಯ ಭಗವತಿ ಅಮ್ಮನ್ ದೇವಸ್ಥಾನದಲ್ಲಿ ಪ್ರಧಾನಮಂತ್ರಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದರು. ಮೋದಿಯವರು ಧೋತಿ ಧರಿಸಿ ಮೈ ಮೇಲೆ ಕೇಸರಿ ಶಾಲನ್ನು ಹೊತ್ತುಕೊಂಡಿದ್ದಾರೆ. ಶ್ರೀ ಕನ್ಯಾಕುಮಾರಿ ಭಗವತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವಿ ಭಗವತಿ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿದರು. ನಂತರ ಅವರು ಧ್ಯಾನಕ್ಕಾಗಿ ವಿವೇಕಾನಂದ ರಾಕ್ ಸ್ಮಾರಕಕ್ಕೆ ತೆರಳಿದ್ದಾರೆ. ಅಧ್ಯಾತ್ಮದ ವಿಚಾರದಲ್ಲಿ ನರೇಂದ್ರ ಮೋದಿಯವರ ಕಾಳಜಿ ಜೊತೆಗೆ ಆಸ್ಥೆ ನಾವು ಈ ಹಿಂದಿನಿಂದ ಕೂಡ ನೋಡ್ತಾ ಬಂದಿದ್ದೀವಿ. ಈಗಲೂ ಕನ್ಯಾಕುಮಾರಿಯಲ್ಲಿ ಧ್ಯಾನಾಸಕ್ತರಾಗಿದ್ದಾರೆ. 2019ರ ಚುನಾವಣೆ ಸಂದರ್ಭದಲ್ಲಿ ಕೇದಾರ್ನಾಥದಲ್ಲಿ ಇದೇ ರೀತಿ ಧ್ಯಾನದಲ್ಲಿ ಎಲೆಕ್ಷನ್ ರಿಸಲ್ಟ್ಗೂ ಮುಂಚೆ ಮಗ್ನರಾಗಿದ್ದನ್ನು ನಾವು ಗಮನಿಸಿದ್ವಿ. 2014ರಲ್ಲಿ ಶಿವಾಜಿಯ ಪ್ರತಾಪ್ಗಢದಲ್ಲಿ ಇದೇ ರೀತಿ ಧ್ಯಾನ ಮಾಡಿ ಸುದ್ದಿಯಲ್ಲಿದ್ದರು.